ಮಗ ಯಾರು ಒಪ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಈ ಸೀಸನ್ IPL ಇಟ್ಸ್ ನಾಟ್ IPL ಇಸ್ ನಾಟ್ IPL ಅಂತ ಅನ್ನಿಸ್ತಾ ಇದೆ ಮಗ. ನಿಮ್ಗೆ ಅನಿಸ್ತಿದ್ಯಾ ಇದು? IPL ಯಾಕೋ ಅಷ್ಟರ ಮಟ್ಟಿಗೆ ಹೌದು ನೋಡ್ಬೋದು, ವ್ಯೂವರ್ಶಿಪ್ ಬರ್ಬೋದು, ಏನೋ ಅದು ಇದು ಎಲ್ಲ ಆಗ್ಬೋದು, ಬಟ್ ಅಂಥ ಒಂದು ಇಂಪ್ಯಾಕ್ಟ್ನ ಮಾಡ್ತಾ ಇಲ್ಲ. ಪ್ರತಿ ವರ್ಷ ಕ್ರಿಯೇಟ್ ಮಾಡ್ತಿದ್ದಂಥ ಇಂಪ್ಯಾಕ್ಟು ಈ ಸಲ ಇಲ್ಲ IPL ನೋಡಬೇಕು ಅನ್ನೋ ಥರ ಆ ಥರ ಅನ್ನಿಸ್ತಾ ಇಲ್ಲ, ಫೀಲ್ ಬರ್ತಾ ಇಲ್ಲ, ಮಜಾ ಬರ್ತಾ ಇಲ್ಲ. ಏನಕ್ಕೆ ಅಂತಂದರೆ ಲೆಜೆಂಡ್ಸ್ ಆಫ್ ದ ಗೇಮ್ಗಳು ಆಡ್ತಾ ಇಲ್ಲ. ಸೊ ಇದು ಒನ್ ಆಫ್ ದ ರೀಸನ್ನು, ಇದೇ ಮೇನ್ ರೀಸನ್ ಅಂತ ಹೇಳ್ತಿಲ್ಲ, ಇದು ಒನ್ ಆಫ್ ದ ರೀಸನ್ ಖಂಡಿತ. ನೋಡಿ ಇವಾಗ MS ಧೋನಿ ಆಡ್ತಾ ಇಲ್ಲ, ಗ್ರೇಟೆಸ್ಟ್ ಆಫ್ ಗ್ರೇಟೆಸ್ಟ್ ಅಂತಲೇ ಮಾತಾಡ್ತೀವಿ MS ಧೋನಿನ. ಈಗ ರೋಹಿತ್ ಶರ್ಮನು ಕೂಡ ಗ್ರೇಟೆಸ್ಟ್ ಆಫ್ ಗ್ರೇಟೆಸ್ಟ್ ಅಂತಲೇ ಮಾತಾಡ್ತೀವಿ. ಅವರು ಕೂಡ ಆಡ್ತಾ ಇಲ್ಲ. ಆಡ್ತಾ ಇರೋರು ಲೆಜೆಂಡ್ಸಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ಆಡ್ತಾವ್ರೆ. ಸೊ ಅವರು ಏನಾದ್ರು ಆಡ್ತಾ ಇಲ್ಲ ಅಂದರೆ ಇನ್ ಕೇಸ್ ಏನಾದ್ರು ಅವ್ರಿಗೂ ಏನಾದ್ರು ಇಂಜುರಿ ಆಗೋಗ್ಬಿಟ್ಟು, ಅಂದರೆ ನಾನು ಸುಮ್ಮನೆ ಹೇಳ್ತಾ ಇರೋದು, ಇನ್ ಕೇಸ್ ಏನಾದ್ರು ಆಡಲ್ಲ ಅಂತಂದರೆ ಸೊ ಅವಾಗ ಯಾವ ಥರ ಆಗುತ್ತೆ IPL ಕ್ರೇಜ್? IPLದು ಯಾವ ಥರ ಟರ್ನ್ಔಟ್ ಆಗುತ್ತೆ? ಹೀರೋಸ್ಗಳು ಇಲ್ಲ ಅಂತಂದರೆ ಹೌದು, ಹೀರೋಸ್ಗಳಿಂದನೇ ಸರ್ವೈವ್ ಆಗಿರೋದು ಗೇಮು, ಹೀರೋಸ್ಗಳಿಂದ ಫ್ಯಾನ್ಸ್ಗಳಿಂದನೇ ಸರ್ವೈವ್ ಆಗಿರೋಂಥ ಗೇಮ್ ಕ್ರಿಕೆಟು. ಹೀರೋಸ್ಗಳಿಲ್ಲ ಅಂತಂದರೆ ಹೌದು, ಹೀರೋಸ್ಗಳನ್ನ ಫ್ಯಾನ್ಸಿನ ಹುಟ್ಟಾಕೋದು, ಫ್ಯಾನ್ಸ್ಗಳಿಂದನೇ ಸರ್ವೈವ್ ಆಗಿರೋದು ಈ ಒಂದು ಕ್ರಿಕೆಟು, ಈ ಒಂದು IPL ಕೂಡ. ಬಟ್ ಇವಾಗ ನೋಡಿ ಈ ಥರ ಲೆಜೆಂಡರಿ ಪ್ಲೇಯರ್ಸ್ಗಳು ಬ್ರೇಕ್ ತೊಗೊಂಡ್ಬಿಡ್ತಾವೆ ಅಂತ ಅಂದಾಗ, ಬ್ರೇಕ್ ಅಂತ ಅಂದರೆ ಇಂಜುರಿ ರೀಸನ್ನಿಂದ, ಇವಾಗ MS ಧೋನಿಯವ್ರು ಕೊಟ್ಟಿರೋದು ಇಂಜುರಿ ರೀಸನ್ನೇ, ರೋಹಿತ್ ಅವ್ರಿಗೆ ಕೊಟ್ಟಿರೋದು ಕೂಡ ಇಂಜುರಿ ರೀಸನ್ನೇ. ಸೊ ಲೆಜೆಂಡ್ಸ್ ಆಫ್ ದ ಗೇಮ್ಗಳನ್ನೇ ಹಿಂದೆ ಉಳ್ಕೊಂಡ್ಬಿಡ್ತು ಅಂತ ಅಂದಾಗ ಖಂಡಿತ ಒಂದು ಇಂಪ್ಯಾಕ್ಟ್ ಅಂತೂ ಆಗುತ್ತೆ. ಅಂದರೆ ನೆಗೆಟಿವ್ ಇಂಪ್ಯಾಕ್ಟು IPL ಮೇಲೆ ಖಂಡಿತ ಈ ಸೀಸನು ಆಗಿದೆ. ವ್ಯೂವರ್ಶಿಪ್ ವೈಸು ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಂತೂ ಆಗಿದೆ IPLದು. ನಿಮಗೆ ಗೊತ್ತಿದೆಯೋ ಗೊತ್ತಿರೋ ನನಗಂತೂ ಗೊತ್ತಿಲ್ಲ. ಅಂಥ ಮಟ್ಟಿಗೆ ಹೆವಿ ಕ್ರೇಜು ಈ ಒಂದು ಸೀಸನು ಹುಟ್ಟಾಕಿಲ್ಲ. ಟು ಬಿ ಹಾನೆಸ್ಟ್, ಹೌದು RCB ಟಾಪ್ ಆಫ್ ದ ಟೇಬಲ್ ಇರ್ಬೋದು, ಬಟ್ ಆದರೂ ಕೂಡ ಅಂಥ ಮಟ್ಟಿಗೆ ಕ್ರೇಜು ಈ IPL ಹುಟ್ಟಾಕಿಲ್ಲ. ಬರ್ತಾ ಇರುವಂಥ ಅಪ್ಡೇಟ್ ಏನು ಅಂತಾರೆ, ನೆನ್ನೆ ಮ್ಯಾಚ್ನ ಸೋತಾದ ನಂತರ ಹಾರ್ದಿಕ್ ಪಾಂಡ್ಯ ಅವರು ಒಂದು ಉತ್ತರನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರ ಅವೈಲಬಿಲಿಟಿ ರಿಲೇಟೆಡು ಅವ್ರು ಹೇಳಿದರೆ ಇನ್ನೂ ಸ್ವಲ್ಪ ಮ್ಯಾಚು ರೋಹಿತ್ ಶರ್ಮಾ ಆಡೋದಕ್ಕಾಗೋದಿಲ್ಲ ಅಂತ. ಇದು ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಬಂದುಬಿಡ್ತಾರೆ, CSK ಅಗೇನ್ಸ್ಟ್ ಆಡ್ಬಿಡ್ತಾರೆ, ಅದು ಇದು ಅನ್ನೋದ್ರೆಲ್ಲ ಏನೂ ಇಲ್ಲ. ನೆಕ್ಸ್ಟ್ ಮ್ಯಾಚ್ನು ಕೂಡ ಅವ್ರು ಆಡೋದಿಲ್ಲ. ಇನ್ನೂ ಫ್ಯೂ ಮ್ಯಾಚಸ್ ಅಂತ ಹೇಳಿದ್ದಾರೆ, ಇನ್ನೂ ಸ್ವಲ್ಪ ಮ್ಯಾಚಸ್, ಒಂದು ಮ್ಯಾಚ್ ಅಂತ ಹೇಳಿಲ್ಲ, ಇನ್ನು ಕೆಲವು ಮ್ಯಾಚ್ಗಳು ಆಡೋದಕ್ಕಾಗೋದಿಲ್ಲ ಅಂತಂದರೆ ಮುಂಬೈ ಇಂಡಿಯನ್ಸು ಔಟ್ ಆಫ್ ದ ಟೂರ್ನಮೆಂಟ್ ಏನಾದ್ರು ಆಯಿತು, ಇನ್ ಕೇಸ್ ಆಯಿತು ಅಂದರೆ ಅವ್ರು ಆಡೋವಂಥ ಅವಶ್ಯಕತೆಯೇ ಇರೋದಿಲ್ಲ ಅಲ್ಲಿ. ರೋಹಿತ್ ಶರ್ಮಾ ಅವರು ರೆಸ್ಟ್ ತೊಗೊಂಡು ಏನಾದ್ರು ಇನ್ ಕೇಸ್ ಇನ್ನೊಂದು 2-3 ಮ್ಯಾಚ್ನ ಒಂದು ಮ್ಯಾಚ್ ಸೋಲ್ತು ಅಂದರೆ ಕಷ್ಟ ಅವ್ರಿಗೆ. ಇನ್ನು 2 ಮ್ಯಾಚನ್ನು ಮುಂಬೈ ಇಂಡಿಯನ್ಸ್ ಸೋಲ್ತು ಅಂದರೆ ರೋಹಿತ್ ಶರ್ಮಾ ರಿಸ್ಕ್ ತೊಗೊಂಡು ಬಂದ್ಬಿಟ್ಟಲ್ಲಿ ಫೈನಲ್ ಸ್ಟೇಜಲ್ಲಿ ಆಡೋವಂಥ ಅವಶ್ಯಕತೆಯೇ ಇಲ್ಲ ಫಸ್ಟ್ ಆಫ್ ಆಲು. ಯಾಕಂದರೆ ಔಟ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ಇನ್ನೇನು ಆಡ್ಬಿಟ್ಟು ಇನ್ನೇನು ಮಾಡಬೇಕಾಗಿದೆ, ಆರಾಮಾಗಿ ರೆಸ್ಟ್ ತಗೊಂಡ್ರೆ ಆಗುತ್ತೆ. ಸೊ ಈ ಒಂದು ಟೂರ್ನಮೆಂಟಲ್ಲಿ ರೋಹಿತ್ ಶರ್ಮಾ ಆಡಿದ್ರು ಆಡ್ಬೋದು, ಆಡದಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಇನ್ನು ಅಪ್ಕಮಿಂಗ್ ಮ್ಯಾಚಸ್ಗಳಲ್ಲಿ ಅಂತ ನನಗೇನೋ ಒಂದು ಫೀಲ್ ಬರ್ತಾ ಇದೆ. ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ MS ಧೋನಿ ರಿಲೇಟೆಡು ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿದೆ. ಇವಾಗ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. MS ಧೋನಿ, ಹೌದು ನಾನು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೆ MS ಧೋನಿ ಏನಕ್ಕೆ ಆಡ್ತಾ ಇಲ್ಲ ಅನ್ನೋ ರಿಲೇಟೆಡು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇದು ಒಂದು ರೇಂಜಿಗೆ ಕನ್ಫರ್ಮ್ ಆದಂಗೆ ಲೆಕ್ಕ. MS ಧೋನಿ ಅವರು ಒಂದೇ ಒಂದು ಮ್ಯಾಚ್ನ ಆಡ್ತಾರೆ, ಅದು ಮೇ 17ನೇ ತಾರೀಕು ಚೇಪಕ್ಕಲ್ಲಿ ನಡೀತಿರೋಂಥ ಮ್ಯಾಚ್ನ ಇವರು ಆಡ್ತಾರೆ, ಹೋಮ್ ಗೇಮ್ನ ಆಡ್ತಾರೆ, ಅದಾದಮೇಲೆ ಮುಗಿಸ್ತಾರೆ, ಇವ್ರ ಕೆರಿಯರ್ನ ಮುಗಿಸ್ತಾರೆ. IPLಲ್ಲಿ ರಿಟೈರ್ ಅಫಿಷಿಯಲಿ MS ಧೋನಿ ಆಗಿಬಿಟ್ಟಿದ್ದಾರೆ. ಅಂದರೆ ಅನ್ಅಫಿಷಿಯಲ್ ಆಗಿದ್ರೆ, ಅಫಿಷಿಯಲಿ ಅದನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಷ್ಟೇ ಅನ್ನೋ ಥರ ಇವಾಗ ಅಪ್ಡೇಟ್ ಬರ್ತಾ ಇದೆ. ಸೊ ಸೀನ್ ಏನು ಅಂತ ಅಂದರೆ MS ಧೋನಿ 2026ಗಿಂತ ಮುಂಚೆನೇ IPL ಫಿಟ್ನೆಸ್ ಇರಲಿಲ್ವಂತ ಅವ್ರಿಗೆ. ಅವ್ರು ಆಡೋದು ನೋಡ್ತಿದ್ರೆ ಗೊತ್ತಾಗ್ತದೆ, ಪ್ರಾಕ್ಟೀಸ್ ಸೆಷನಲ್ಲಿ ಅವರು ವೀಡಿಯೋಸ್ಗಳೆಲ್ಲ ಹಾಕೋದು ನೋಡ್ತು ಅಂದರೆ ಅವರು ಮ್ಯಾಚ್ ಫಿಟ್ಟಾಗಿ ಇಲ್ಲ ಅಂತ ಗೊತ್ತಾಗ್ತದೆ, ಎವಿಡೆಂಟಾಗಿ ಕಾಣಿಸ್ತಾ. ಅದಕ್ಕೋಸ್ಕರ ಅವರು ಕೂಡ ಆಡ್ತಾ ಇಲ್ಲ, ರೆಸ್ಟ್ ತೊಗೊಂಡು ಆಡ್ತಾ ಇಲ್ಲ ಅಲ್ಲಿ. ಲಾಸ್ಟ್ ಸೀಸನ್ ಆದರೆ ಆಡಿದ್ರು, ಬಟ್ ಈ ಸೀಸನು ಅವ್ರು ಮುಂಚೆನೇ ಹೇಳಿದಂತೆ CSK ಅವ್ರಿಗೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಮುಂಚೆನೇ CSK ಅವರು ಇಂಟಿಮೇಷನ್ ಹಾಕೊಡಿರಂತೆ, ನಾನು ಈ ಸೀಸನು ಆಡೋದು ಬೇಡ, ನನಗೆ ಮ್ಯಾಚ್ ಫಿಟ್ನೆಸ್ಸು ಇಲ್ಲ ಈ ಸೀಸನು, ನೀವು ಹಾಗೆ ಹೋಗಿ ಅಂತ ಹೇಳಿದ್ರಂತೆ. ಬಟ್ ಇಲ್ಲ, ನೀವು ಆಡಲೇಬೇಕು, ನೀವು ಆಡಲ್ಲ ಅಂತಂದ್ರೂ ಕೂಡ ನಿಮ್ಮ ಹೆಸರು ಸ್ಕ್ವಾಡಲ್ಲಿ ಇರಲೇಬೇಕು ಅಂತ CSK ಅವರು ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ರಂತೆ. MS ಧೋನಿ ಕಾಲು ಹಿಡ್ಕೊಂಡ್ಬಿಟ್ರಂತೆ ಹೋಗ್ಬಿಟ್ಟು. ಯಾಕಂದರೆ ಇವರಿಗೆ ಗೊತ್ತು MS ಧೋನಿಯ ಪವರ್ ಏನು ಅಂತ. MS ಧೋನಿ ಇಲ್ಲ ಅಂತಂದರೆ CSKನ ಯಾವ ಥರ ನೋಡ್ತಾರೆ ಜನ ಅನ್ನೋದ್ರು ಕೂಡ ಗೊತ್ತು. ಅದು ಋತುರಾಜ್ ಗಾಯಕ್ವಾಡ್ ಬರೀ ಇವಾಗ ಕ್ಯಾಪ್ಟನ್ಸಿನ ತೊಗೊಂಡಿದ್ದಾರೆ. ಸೊ CSK ಟೀಮ್ ಒಂಥರ ಖಾಲಿ ಫಲವಾಗೋಗ್ಬಿಡುತ್ತೆ MS ಧೋನಿ ಇಲ್ಲ ಅಂತ ಅಂದರೆ. ಸೊ ಅದಕ್ಕೋಸ್ಕರ MS ಇರಬೇಕು ನೀವು ಸ್ಕ್ವಾಡಲ್ಲಿ. ಜೊತೆಗೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು, ಸಿಕ್ಕಾಪಟ್ಟೆ ಸ್ಪಾನ್ಸರ್ಗಳು. ಸೊ ಇವರೆಲ್ಲ ಬ್ಯಾಕ್ಫುಟ್ಗೆ ಹೋಗ್ಬಿಡ್ತಾರೆ. MS ಧೋನಿ ಸ್ಕ್ವಾಡಲ್ಲಿಲ್ಲ ಅಂತಂದರೆ CSK ಟ್ರೀಟ್ ಮಾಡೋಂಥ ರೀತಿಯೇ ಬೇರೆ ಆಗೋಗ್ಬಿಡುತ್ತೆ. ಆ್ಯಂಡ್ ಸ್ಟೇಡಿಯಮ್ಗೆ ಫ್ಯಾನ್ಸ್ನ ಕರೆಸ್ಬೇಕು ಅಂದ್ರೂ ಕೂಡ ಕಷ್ಟ ಆಗೋಗ್ಬಿಡುತ್ತೆ. ಸೊ ಫ್ಯಾನ್ಸ್ಗಳ ವಿಚಾರನ ಕೂಡ ಯೋಚನೆ ಮಾಡಿಕೊಂಡು, ಬ್ರ್ಯಾಂಡ್ಗಳ ವಿಚಾರ, ಸ್ಪಾನ್ಸರ್ಗಳ ವಿಚಾರನ ಕೂಡ ಯೋಚನೆ ಮಾಡಿಕೊಂಡು, ಸೊ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. MS ಧೋನಿ ಇಲ್ಲ ಅಂದರೆ ಖಂಡಿತ ಇದು ಫೈನಾನ್ಷಿಯಲ್ ಲಾಸ್ ಆಗುತ್ತೆ CSKಗೆ. ಸೊ ಈ ಒಂದು ಆಯಾಮನ ಇಟ್ಕೊಂಡು ನೀವು ಸ್ಕ್ವಾಡಲ್ಲಿ ಇರಲೇಬೇಕು ಅಂತ CSK ಅವರು MS ಧೋನಿಗೆ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಈ ಕಾಲ್ಫ್ ಇಂಜುರಿ, ಕಾಲ್ಫ್ ಸ್ಟ್ರೈನು, ಆ ಸ್ಟ್ರೈನು, ಈ ಸ್ಟ್ರೈನು, 2ನೇ ಇಂಜುರಿ ಆಗಿದೆ MS ಧೋನಿಗೆ ಅನ್ನೋ ಥರ ಎಲ್ಲ ಇವಾಗೇನು ಪೋಟ್ರೆ ಮಾಡ್ತಿದ್ರೆ ಇದೆಲ್ಲ ಸುಳ್ಳು, ಇದೆಲ್ಲ ಸುಮ್ಮನೆ ಕಟ್ಕತೆ ಅಷ್ಟೇ. MS ಧೋನಿ ಮುಂಚೆನೇ ಕ್ಲಾರಿಟಿ ಇತ್ತು ಅವರು ಆಡಬಾರ್ದು ಅಂತ, ಈ ಸೀಸನ್ ಆಡಬಾರ್ದು ಅಂತ. ಒಂದೇ ಒಂದು ಮ್ಯಾಚು ಚೇಪಕ್ಕಲ್ಲಿ ಅವ್ರು ಮುಂಚೆನೇ ಪ್ರಾಮಿಸ್ ಮಾಡಿದ್ರು, ಒಂದು ಲಾಸ್ಟ್ ಗೇಮು ಚೇಪಕ್ಕಲ್ಲೇ ಆಡ್ತೀನಿ ಅಂತ. ಸೊ ಅದರಂತೆಯೇ
ಲಾಸ್ಟ್ ಮ್ಯಾಚ್ ಅವ್ರು 18ನೇ ತಾರೀಕು ಆಡ್ತಾರೆ. ಅದನ್ನು ಬಿಡ್ತು ಅಂದರೆ MS ಧೋನಿ ಬರ್ತಾರೆ, ಆಡ್ತಾರೆ, ಅದು ಇದು ಎಲ್ಲ ಏನಿಲ್ಲ. ಆ್ಯಂಡ್ ಅಶ್ವಿನ್ ಅವರು ಅನಾಲಿಸಿಸ್ ಪ್ರಕಾರ ನೋಡ್ತು ಅಂತಂದರೆ CSK ಔಟ್ ಆಫ್ ದ ಟೂರ್ನಮೆಂಟ್ ಆಯಿತು ಅಂತಂದರೆ ಅವಾಗ MS ಧೋನಿಯವ್ರು ಆಡ್ತಾರೆ. ಏನು ಎಲ್ಲ ಮ್ಯಾಚು ಆಡಲ್ಲ MS ಧೋನಿಯವ್ರು, ಲಾಸ್ಟ್ ಒಂದೇ ಮ್ಯಾಚ್ ಆಡೋದು, ಚೇಪಕ್ಕಲ್ಲೇ ಆಡೋದು ಲಾಸ್ಟ್ ಮ್ಯಾಚು. ಅದು ಬಿಡ್ತೋನೆ ಯಾವ ಮ್ಯಾಚು ಕೂಡ ಆಡೋದು. ಅದ್ರ ನೆಕ್ಸ್ಟ್ ಮ್ಯಾಚ್ ಎಲ್ಲ ಇದೆ, ಇನ್ನು ಚೇಪಕ್ ಆದಮೇಲೆ ಇನ್ನೂ ಅವೇ ಗೇಮ್ ಎಲ್ಲ ಇದೆ. ಆ ಗೇಮ್ ಕೂಡ MS ಧೋನಿ ಆಡೋದಿಲ್ಲ. ಆಡೋದೇ ಒಂದು ಮ್ಯಾಚು ಚೇಪಕ್ಕಲ್ಲಿ 18ನೇ ತಾರೀಕು. ಸೊ ಅದು ಬಿಡ್ತು ಅಂದರೆ MS ಧೋನಿ ಇಲ್ಲ, ಆಲ್ರೆಡಿ ಅನ್ಅಫಿಷಿಯಲ್ ಆಗಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ಒಂದು ಮ್ಯಾಚಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಟೂರ್ನಮೆಂಟ್ಗಿಂತ ಮುಂಚೆನೇ ಇದು ಮಾತುಕತೆ ಆಗಿತ್ತು. ಈ ಇಂಜುರಿ ಅದು ಇದು ಎಲ್ಲ ಏನು ಬರ್ತಿದೆ ಈಚೆಗಡೆ ಅಪ್ಡೇಟು ಅವೆಲ್ಲ ಸುಳ್ಳು ಅಷ್ಟೇ. ಸುಮ್ಮನೆ ಜನಗಳ ಅಂದರೆ ಫ್ಯಾನ್ಸ್ಗಳ ಕಣ್ಣುರ್ಸೋದಕ್ಕೆ ಹೇಳಿರುವಂಥದ್ದು. ಮುಂಚೆನೇ ಕ್ಲಾರಿಟಿ ಇತ್ತು. ಅವ್ರಿಗೆ ಬಾಡಿ ಸ್ಪಂದಿಸ್ಬೇಕಲ್ಲ ಗುರು, ಆಡಬೇಕು ಅಂದರೆ ಬಾಡಿ ಸ್ಪಂದಿಸ್ಬೇಕು ಫಸ್ಟು. ಅವರೇ ಹೇಳ್ತಾ ಇದ್ದಾರೆ ನನಗೆ ಸ್ಪಂದಿಸ್ತಾ ಇಲ್ಲ ಬಾಡಿ ಅಂತ ಅಂದರೆ ಇನ್ನೇನು ಮಾಡೋದಕ್ಕಾಗುತ್ತೆ ಅಲ್ವಾ? ಅವ್ರು ಇಷ್ಟು ವರ್ಷ ಆಡಿರೋದೇ ಗ್ರೇಟು. ಒನ್ ಆಫ್ ದ ಓಲ್ಡೆಸ್ಟ್ ಕ್ರಿಕೆಟರ್ ಆಗ್ತಾರೆ IPL ಆಡಿರೋದಕ್ಕೆ MS ಧೋನಿ ಅವರು. ಇಷ್ಟು ವರ್ಷ ಸರ್ವೈವ್ ಆಗೋದೇ ಗ್ರೇಟಲ್ಲಿ. ಇಷ್ಟು ವರ್ಷ ಆಡಿದ್ರೆ ಅದಕ್ಕೆ ಶಬಾಷ್ ಹೇಳ್ಬೇಕು MS ಧೋನಿ ಅವರಿಗೆ. ಅದು ನೋಡಿ 2026 ಸ್ಕ್ವಾಡಲ್ಲಿದ್ದಾರಲ್ಲ, ಇದಕ್ಕೆ ಶಬಾಷ್ ಹೇಳಬೇಕು. ಸೊ ಕ್ಲಾರಿಟಿ ಸಿಕ್ಕಿದೆ MS ಧೋನಿ ರಿಲೇಟೆಡ್ ಕೂಡ ಆ್ಯಂಡ್ ರೋಹಿತ್ ಶರ್ಮಾ ರಿಲೇಟೆಡ್ ಕೂಡ. ರೋಹಿತ್ ಶರ್ಮಾ ಮುಂದೆ ಮುಂಬೈ ಇಂಡಿಯನ್ಸ್ಗೆ ಈ ಸೀಸನು ಆಡದಿದ್ರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಅವ್ರು ರೂಲ್ಡ್ ಔಟ್ ಏನಾದ್ರು ಆಗೋಗ್ಬಿಟ್ರು ಅಂತ, ಅವರಲ್ಲ, ಮುಂಬೈ ಇಂಡಿಯನ್ಸ್ ಟೀಮೇ ರೂಲ್ಡ್ ಔಟ್ ಆಗೋಗ್ಬಿಟ್ರು ಅಂದರೆ ಪ್ಲೇ ಆಫ್ಸ್ ರೇಸಿಂದ, ಅವಾಗ ಅವ್ರು ಆಡೇನು ಯೂಸು? ಅದಕ್ಕೋಸ್ಕರ ಅವರು ಬ್ಯಾಕ್ ಫುಟಲ್ಲಿ ನಿಂತ್ಕೊಂಡು ಯಂಗ್ಸ್ಟರ್ಸ್ಗಳಿಗೆ ಆಪರ್ಚುನಿಟಿ ಮಾಡ್ಕೊಂಡು ಕೊಡ್ತಾರೆ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ. ಈ ಇಬ್ಬರು ಕೂಡ ಅದೇ MS ಧೋನಿದು ಅದೊಂದು ಮ್ಯಾಚು, ರೋಹಿತ್ ಶರ್ಮಾದು ಆಡದೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಸೊ ಈ ಟೂರ್ನಮೆಂಟಲ್ಲಿ ಇಬ್ಬರು ಹೀರೋಸ್ಗಳೇನಿದ್ದಾರೆ, ಸೊ ಅವರ ಅವೈಲಬಿಲಿಟಿಯಿಂದ ಅವರ ಅನ್ಅವೈಲಬಿಲಿಟಿಯಿಂದ ಸಿಕ್ಕಾಪಟ್ಟೆ IPLಗೆ ಹೊಡೆತ ಬಿದ್ದಿದೆ. ಇದಂತೂ ಗೊತ್ತಾಗಿದೆ, ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಮುಂಬೈನ ನೋಡೋಂಥ ರೀತಿಯೇ ಚೇಂಜ್ ಆಗೋಗ್ಬಿಟ್ಟಿದೆ ಆ್ಯಂಡ್ CSK ನೋಡೋಂಥ ರೀತಿಯೇ ಚೇಂಜ್ ಆಗೋಗ್ಬಿಟ್ಟಿದೆ.